ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಾ ಇದೆಯಾ, ಮನಸ್ತಾಪಗಳಾಗ್ತಾ ಇದೆಯಾ, ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಅನ್ನೋದು ಇಲ್ವಾ, ಅಥವಾ ತಂದೆ ಮಕ್ಕಳ ಜೊತೆ ಪ್ರೀತಿ ಬಾಂಧವ್ಯ ಇಲ್ವಾ, ಅಥವಾ ಒಟ್ಟು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸದ ಜೊತೆಗೆ ಯಾವಾಗಲೂ ಮನಸ್ತಾಪಗಳಿದೆಯಾ, ಅಥವಾ ನಿಮಗೆ ಜೀವನದಲ್ಲಿ ತುಂಬ ಕಷ್ಟ, ಭಯಾನಕವಾದ ಕಷ್ಟ ನಮ್ಮ ಮನೆಯಲ್ಲಿ ಬಾಧಿಸ್ತಾ ಇದೆ, ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋ ಅಂಥ ಸಮಸ್ಯೆಯಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ಅಂತ ಅನ್ನೋರು, ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ನಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಿಲ್ಲ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಿಲ್ಲ, ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅಂದ್ಕೊಂಡಿರೋ ಅಂಥವ್ರು ನಾನು ಹೇಳೋ ಅಂಥ ಈ ತಾಂತ್ರಿಕ ಪ್ರಯೋಗಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಗುರುವಾರದ ದಿನಗಳಲ್ಲಿ ವಿಶೇಷವಾಗಿ ನೀವು ಮಲಗುವಂಥ ದಿಂಬಿನ ಕೆಳಗಡೆ ಒಂದು ಹಳದಿ ಬಟ್ಟೆನ ತಗೊಂಡು ಅದಕ್ಕೆ 5 ಅರಿಶಿಣದ ಕೊಂಬುಗಳನ್ನು ಗಂಟಿಟ್ಟು ಅದನ್ನು ನಿಮ್ಮ ದಿಂಬಿನ ಕೆಳಗಡೆ ಇಟ್ಟು ಪ್ರತಿ ವಾರ ಬದಲಾಯಿಸುವಂಥದ್ದನ್ನು ಮಾಡಿದಾಗ ಗಂಡ ಹೆಂಡತಿಯ ನಡುವೆ ಮನಸ್ತಾಪ, ಕಿತ್ತಾಟ, ಜಗಳಗಳಿದ್ದರೆ ಅದೆಲ್ಲ ದಿನ ದಿನ ಕ್ರಮೇಣ ಕಡಿಮೆ ಆಗಿ ನಿಮ್ಮಲ್ಲಿ ಒಗ್ಗಟ್ಟು, ಪ್ರೀತಿ ಅನ್ನೋದು ಖಂಡಿತವಾಗ್ಲೂ ಶುರುವಾಗುತ್ತೆ. ಅದಾದಮೇಲೆ ಮನೆಯಲ್ಲಿ ವಿಪರೀತ ಕಷ್ಟಗಳಿದೆ, ನೋವುಗಳಿದೆ, ಏನು ಮಾಡಿದ್ರು ಆ ಸಮಸ್ಯೆಯಿಂದ ನಾವು ಆಚೆ ಬರೋಕ್ಕಾಗ್ತಿಲ್ಲ, ನಾನು ಅಂದುಕೊಂಡಂಥ ಕೆಲಸಗಳು ಪರಿಪೂರ್ಣವಾಗಿ ಆಗೋದಕ್ಕೆ ಇದು ಯಾವುದೇ ರೀತಿ ಸಹಾಯ ಮಾಡ್ತಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯ ಋಣಾತ್ಮಕ ಬಾಧೆಗಳು ನಿಮ್ಮ ಮನೆಯನ್ನು ಆವರಿಸ್ಕೊಂಡಿರುತ್ತೆ. ಅಂಥದ್ದನ್ನು ನಾವು ಹೋಗ್ಲಾಡಿಸ್ಬೇಕು ಅಂತಂದರೆ ಒಂದು ತಾಮ್ರದ ಚೊಂಬು ಅಥವಾ ಕಂಚಿನ ಲೋಹದ ಚೊಂಬನ್ನು ನೀವು ತಗೋಬೇಕಾಗುತ್ತೆ. ಅದಕ್ಕೆ ನೀವು ಶುದ್ಧವಾದ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀವು ಕೆಂಪು ರಕ್ತ ಚಂದನದ ಪೌಡರ್ ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ನೀವು ತಗೊಂಬಂದು ಆ ನೀರಿಗೆ ಬೆರೆಸಿ ಅದನ್ನು ನೀವು ಮಲಗುವಂಥ ಮಂಚದ ಹಡೆ ಇಟ್ಟು ಪ್ರತಿದಿನ ಇಡಬೇಕಾಗುತ್ತೆ. ನೀರನ್ನು, ಶುದ್ಧವಾದ ನೀರನ್ನು ಇಟ್ಟು ಅದಕ್ಕೆ ರಕ್ತ ಚಂದನದ ಪೌಡರನ್ನು ಹಾಕಿ ಅದಾದಮೇಲೆ ಅದರಲ್ಲಿ ನೀವು ಸಂಕಲ್ಪ ಮಾಡ್ಕೊಬೇಕು, ನಮ್ಮ ಮನೆಯಲ್ಲಿರುವಂತಹ ಕೆಟ್ಟ ಋಣಾತ್ಮಕ ಬಾಧೆಗಳು ಏನೇ ಇದ್ದರೂ ಅದೆಲ್ಲ ಹೋಗಿ ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ತಂದುಕೊಡಪ್ಪ ದೇವರೇ ಅಂತ ಹೇಳಿ ವಾಸ್ತುದೇವ ಪುರುಷನ ನೀವು ಪ್ರಾರ್ಥನೆ ಮಾಡಿ ಅದನ್ನು ನೀವು ಮಂಚದ ಕೆಳಗಡೆ ಪೂರ್ತಿಯಾಗಿ ಒಂದು ಚೊಂಬನ್ನ ರಾತ್ರಿ ಪೂರ ಮಂಚದಡೆ ಬಿಟ್ಬಿಡಬೇಕು. ಬೆಳಗಿನ ಜಾವ ಎದ್ದಾಗ ಆ ನೀರನ್ನು ತಗೊಂಡೋಗಿ ನೀರಿನ ಸಮೇತ ನೀವು ಅದನ್ನು ಯಾವುದಾದ್ರೂ ಒಂದು ಹಸಿರು ಗಿಡಕ್ಕೆ ಪ್ರತಿದಿನ ನೀವು ಚೆಲ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಋಣಾತ್ಮಕ ಬಾಧೆಗಳಿದ್ದರೆ ಅದೆಲ್ಲ ಹೋಗಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಮಹಾಲಕ್ಷ್ಮಿ ಬರೋದಕ್ಕೂ ಮತ್ತು ನಿಮ್ಮ ಮನೆಯಲ್ಲಿ ಒಳ್ಳೆಯ ತರಂಗಗಳು ಮತ್ತು ವಾಸ್ತುಪುರುಷ ಸರಿ ಹೋಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದೊಂದು ತಾಂತ್ರಿಕ ಪ್ರಯೋಗಗಳನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.